ಅಯೋಧ್ಯೆ ರಾಮ ಮಂದಿರದ ಉದ್ಘಾಟನೆಗೆ ದಿನಗಣನೆ ಆರಂಭ ಆಗಿದೆ. ಈ ಹಂತದಲ್ಲಿ ಗರ್ಭಗುಡಲಿಯ ಪ್ರತಿಷ್ಠಾಪನೆಯಾಗುವ ಮೂರ್ತಿಯ ಆಯ್ಕೆ ಆಗಿದೆ ಅನ್ನುವ ಮಾಹಿತಿ ಲಭ್ಯ ಆಗಿದೆ. ಅದರ ಆಧಾರದ ಮೇಲೆ ಅರುಣ್ ಯೋಗಿರಾಜ್ ಅವರ ಫ್ಯಾಮಿಲಿ ಅಂದ್ರೆ ಮೈಸೂರಿನಲ್ಲಿರುವ ಅರುಣ್ ಯೋಗಿರಾಜ್ ರವರು 3 ಮೂರ್ತಿಗಳ ಪೈಕಿ ಒಂದು ಮೂರ್ತಿಯನ್ನು ಕೆತ್ತಿದ್ರು. ಅವರ ಕುಟುಂಬಸ್ಥರು ಸಂತಸದಲ್ಲಿದ್ದಾರೆ. ದೇಶದಲ್ಲಿ ಗಮನಿಸಬಹುದಾಗಿದೆ ಅನೇಕ ಸಂದರ್ಭಗಳಲ್ಲಿ ಬೇರೆ ಬೇರೆ ಕಾರಣಗಳಿಗೆ ಅರುಣ್ ಯೋಗಿರಾಜ್ ಅವರು ಜನಪ್ರಿಯತೆಯನ್ನ ಅಥವಾ ರಾಷ್ಟ್ರಮಟ್ಟದ ಮನ್ನಣೆಯನ್ನು ಗಳಿಸಿಕೊಂಡಿದ್ರು. ಈಗ ಐತಿಹಾಸಿಕವಾದ ಮತ್ತು ಅತ್ಯಂತ ಜನಪ್ರಿಯವಾದಂತಹ ಒಂದು ಕೆತ್ತನೆ ಕಾರ್ಯಕ್ಕೆ ಅವರು ಸಾಕ್ಷಿಯಾಗಿದ್ದಾರೆ. ಈ ಬಗ್ಗೆ ಮಾತಾಡಲಿಕ್ಕೆ ಅವರ ಕುಟುಂಬಸ್ಥರಿದ್ದಾರೆ, ಅವರನ್ನು ಮಾತಾಡ್ತಾರೆ. ಸರ್, ಈ ಕ್ಷಣಕ್ಕೆ ಅರುಣ್ ಅವರ ಸಾಧನೆ ಅದ್ಭುತ ಸಾಧನೆ ಸರ್. ಯಾರಿಗೂ ಈ ತರ ಚಾನ್ಸಸ್ ಸಿಗಲ್ಲ ಲೈಫ್ ಅಲ್ಲಿ, ಈ ತರ ಕಾಂಟ್ರಿಬ್ಯೂಟ್ ಮಾಡಕ್ಕಾಗಲ್ಲ. ಇದು ಅದ್ಭುತ ಸಾಧನೆ ಅಂತಾನೆ ಹೇಳ್ಬೋದು. ಇದು ಅವನ ಡೆಡಿಕೇಶನ್ ಮತ್ತೆ ಹಾರ್ಡ್ ವರ್ಕ್ ಗೆ ಇದು ಒಂದು ಸಂದಾಯ ಆಗಿರೋದು ಅಂತ ರಿಸಲ್ಟ್ ಇದು. ಸೊ ಅವನ್ ಕನ್ಸಾಗಿತ್ತು ರಾಮನ್ ಪ್ರಪಂಚದಲ್ಲಿ ಏನನ್ನ ಮಾಡ್ಬೋದು, ಆದ್ರೆ ರಾಮನ್ ಕೆತ್ತನೆ ಮಾಡ್ಬಿಟ್ಟು ನಮ್ದು ಅಲ್ಲಿ ಹೋಗಿ ಪ್ರತಿಷ್ಠಾಪನೆ ಆಗ್ತಾ ಇರೋದು ಅನ್ನೋದು ತುಂಬಾ ಖುಷಿಯಾದ ವಿಚಾರ ಸರ್. ಅಫಿಷಿಯಲ್ ಆಗಿ ಯಾವ್ದು ಇನ್ನು ಏನಾದ್ರು PM ಆಫೀಸ್ ಇಂದಾನೆ ಡಿಕ್ಲೇರ್ ಆಗ್ಬೇಕು ಅನ್ಸುತ್ತೆ, ಡೆಲ್ಲಿಯಿಂದಾನೆ ಡಿಕ್ಲೇರ್ ಆಗ್ಬೇಕು ಅನ್ಸುತ್ತೆ. ಇನ್ನು ಅನ್ಅಫಿಷಿಯಲ್ ಆಗಿ ಸ್ವಲ್ಪ ನಮ್ಗೆ ಗೊತ್ತಿರೋದು ಮೀಡಿಯಾ ಕಡೆಯಿಂದಾನೆ ನಮ್ಗೆ ಗೊತ್ತಾಗಿರೋದು. ಇನ್ನು ಅಫಿಷಿಯಲ್ ಆಗಿ ಕನ್ಫರ್ಮ್ ಆಗಿಲ್ಲ ಅಂತ ನಾನು ಅಟ್ಲೀಸ್ಟ್ ಅರುಣ್ ಯೋಗಿರಾಜ್ ಅವರು ಏನಾದ್ರು ಟಚ್ ಅಲ್ಲಿ ಇದಾರಾ ಅಥವಾ ಇಲ್ಲ, ಅವ್ರದ್ದು ಸ್ವಲ್ಪ ಮಾಹಿತಿ ಇಲ್ಲ. ಬಟ್ ರಿಪೋರ್ಟ್ ಮಾತ್ರ ರಿಪೋರ್ಟ್ಸ್ ಎಲ್ಲ ಅವ್ರದ್ದು ನಿಯರೆಸ್ಟ್ ಕನೆಕ್ಷನ್ ಇಂದ ಹೇಳ್ಕೊಂಡು ಇಲ್ಲಿ ಬಂದಿದ್ದಾರೆ. ಅಷ್ಟು ಮಾತ್ರ ಅಫಿಷಿಯಲ್ ಆಗಿ ಡಿಕ್ಲೇರ್ ಆಗೋದು ಇನ್ನು ಬಾಕಿ ಇದೆ. ಶಂಕರಾಚಾರ್ಯ, ಸುಭಾಷ್ ಚಂದ್ರ ಬೋಸ್ ಮತ್ತೊಂದು ಹಂತವನ್ನು ಪ್ರೊಫೆಷನಲ್ ಅನ್ನ ಅಥವಾ ಅವರ ಪ್ರೊಫೈಲ್ ಅನ್ನ ಹೌದು, ಡೆಫಿನೆಟ್ಲಿ ಅದ್ ಹೇಳ್ಬೇಕು ಅಂತಂದ್ರೆ ಮೊದಲು ಪ್ರತಿ ಒಂದು ಹೆಜ್ಜೆಲ್ಲೂ ಅವ್ರಿಗೆ ಕಾನ್ಫಿಡೆನ್ಸ್ ಲೆವೆಲ್ ಇನ್ಕ್ರೀಸ್ ಆಗ್ತಾ ಇದೆ. ಮತ್ತೆ ದೊಡ್ಡ ಪ್ರತಿಮೆಗಳು ಅವ್ರ ಕೈಯಿಂದ ಮೂಡ್ ಬರ್ತಾ ಇರೋದ್ರಿಂದ ಅದು ತುಂಬಾ ಒಂದು ಒಳ್ಳೆ ಪಾತ್ ಅಂತ ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.